ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತ. ನಾನು ಒಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು. ಸ್ನೇಹಿತರೆ, ನಾನು ವಾಸ ಇರೋದು ಆಲೂರು. ನಮ್ಮ ಊರು ಆಲೂರು. ವೀರೇಶ್ವರನ ದೇವಸ್ಥಾನ ಇವತ್ತು ಜೀರ್ಣೋದ್ಧಾರ ಆಗಿ ಹೊಸದಾಗಿ ನಿರ್ಮಾಣ ಆಗಿದೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಸ್ನೇಹಿತರೆ. ನಮ್ಮೂರು ಆಲೂರು ಬೀರಪ್ಪನ ಒಂದು ಬಾಲ್ಯ. ನಮ್ಮ ಬಾಲ್ಯದಲ್ಲಿ ಇಲ್ಲೇ ನಾವು ಬೆಳೆದಿದ್ದೀವಿ. ಪ್ರತಿ ಭಾನುವಾರ ಮತ್ತು ಗುರುವಾರ ದೇವಸ್ಥಾನದಲ್ಲಿ ಪೂಜೆ ಇರ್ತಿತ್ತು. ಅವಾಗೆಲ್ಲ ಚಿಕ್ಕದಲ್ಲಿ ನಾವೆಲ್ಲ ಇಲ್ಲಿ ಓಡಾಡುವಂಥ ಸ್ಥಳ ಇದು ನಮ್ಮೂರು. ಇಲ್ಲಿ ಇವತ್ತು ಏನು ಓಪನಿಂಗ್ ಇದು ಅಂದರೆ ಆ ಮಂಟಪ ಓಪನ್ ಮಾಡಿ ಇವತ್ತು ಜಾತ್ರೆ ನಡೀತಾ ಇದೆ. ಸುಮಾರು ಒಂದು 25,000 ಜನ ಅದ್ದೂರಿಯ ಒಂದು ಕಾರ್ಯಕ್ರಮ ನಮ್ಮೂರಲ್ಲಿ ನಡೀತಾ ಇರೋದು ನನಗೆ ಭಾಳ ಸಂತೋಷ ಆಗ್ತಾ ಇದೆ. ನಮ್ಮ ಬೀರೇಶ್ವರ ದೇವರು, ಆಲೂರು ಬೀರೇಶ್ವರ ಅಂತೇಳಿ ಒಂದು ಏನು ಉತ್ಸವ ಮೆರವಣಿಗೆ ಇವತ್ತು ರಾತ್ರಿ 12 ಗಡಿಗಳ ಉತ್ಸವ ಮೆರವಣಿಗೆ ನಡೆಯುತ್ತೆ ಆಲೂರಲ್ಲಿ. ನಂದು ಹುಟ್ಟೂರು ಸ್ನೇಹಿತರೆ, ಇದು ಆಲೂರು. ನಾನು ಇಲ್ಲೇ ಈ ದೇವಸ್ಥಾನಕ್ಕೆ ಪ್ರತಿನಿತ್ಯ 1977ರಲ್ಲಿ ಕನ್ನಡಗೆರೆ ಅಂತೇಳಿ ಅಲ್ಲಿಗೆ ನಾನು 7ನೇ ತರಗತಿ ಪಾಸ್ ಮಾಡಿ 8ನೇ ಕ್ಲಾಸ್ ಹೈಸ್ಕೂಲು ನಮ್ಮದು 7, 8, 9, 10 ಇಲ್ಲೇನೆ ನನ್ನ ವಿದ್ಯಾಭ್ಯಾಸ ಮನ್ನಲಗೆರೆ ಗೌರ್ಮೆಂಟ್ ಶಾಲೆಯಲ್ಲಿ ಸ್ನೇಹಿತರೆ. ಸೊ ಹಾಗಾಗಿ ಪ್ರತಿನಿತ್ಯ ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ದೇವರ ದರ್ಶನ ಮಾಡ್ಕೊಂಡೇ ಹೋಗ್ತಿದ್ವು. ಸಂಜೆ ಬರಬೇಕಾದ್ರೂ ನಮಸ್ಕಾರ ಮಾಡ್ಕೊಂಡೇ ಹೋಗ್ತಿದ್ವು. ಅದೆಲ್ಲ ಬಾಲ್ಯದ ನೆನಪು. ನಿಜವಾಗ್ಲೂ ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಇದೆ ಸ್ನೇಹಿತರೆ. ಭಾಳ ಖುಷಿ ಆಗ್ತಾ ಇದೆ ಸ್ನೇಹಿತರೆ. ಇದನ್ನು ನೋಡೋದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಇದು ನಿಜವಾಗ್ಲೂ ನೋಡಿ ಸ್ನೇಹಿತರೆ, ಜಾತ್ರೆ ಜಾತ್ರೆ ಮಹೋತ್ಸವ ನಡೀತಾ ಇದೆ ಸ್ನೇಹಿತರೆ. ಎಲ್ಲ ಚೆನ್ನಾಗಿ ಉತ್ಸವ ನಡೀತಾ ಇದೆ. ನಮ್ಮ ಬೀರೇಶ್ವರನ ಉತ್ಸವ ನಡೀತಾ ಇದೆ ಸ್ನೇಹಿತರೆ. ಇವಳು ನಮ್ಮ ಅಕ್ಕ ವಿಜಯಮ್ಮ ಅಂತೇಳಿ, ಇವಳು ನಮ್ಮ ಅಕ್ಕ ಸುವರ್ಣ ಅಂತೇಳಿ, ಇವರು ನಮ್ಮ ಧರ್ಮಪತ್ನಿ. ಒಳ್ಳೆ ದೇವರ ಉತ್ಸವಕ್ಕೆ ಬಂದಿದ್ದೀವಿ. ನಾನು ನಿಜವಾಗ್ಲೂ ಯಾರೋ ಸ್ವಾಮೀಜಿಗಳು, ಹಾಗಾಗಿ ಭಾಳ ಖುಷಿ ಇದೆ. ಭಾಳ ಖುಷಿ ಇದೆ. ಆಲೂರು ವೀರೇಶ್ವರ ದೇವಸ್ಥಾನದ ಉತ್ಸವ ನಡೀತಾ ಇದೆ ಸ್ನೇಹಿತರೆ. ಇದು ಆಲೂರು ವೀರೇಶ್ವರನ ಚಿಕ್ಕದರಲ್ಲಿ ಇದೆ ನಮ್ಮ ದೇವಸ್ಥಾನ. ಇದು ಪ್ರತಿ ಗುರುವಾರ ಮತ್ತು ಭಾನುವಾರ ಇಲ್ಲಿ ಪೂಜೆ ನಡೀತಾ ಇತ್ತು. ಈ ವೇಳೆ 10 ಗಂಟೆ 11 ಗಂಟೆ ಗಂಟ ದೇವರು ಇದನ್ನು ಅನ್ನ ಸಂತರ್ಪಣೆ ಇರ್ತಿತ್ತು. ಹಾಗಾಗಿ ಆನಂತರ ನಾವು ಇಲ್ಲೇ ಪಕ್ಕದಲ್ಲೇ ಊರು ನಮ್ಮದು. ಇದು ನಮ್ಮ ಆಲೂರು ಬೀರೇಶ್ವರ ದೇವಸ್ಥಾನದ ತೋಪು ಅಂತ ಕರೀತಾರೆ ಇದನ್ನು. ಇಪ್ಪೆ ಮರಗಳು ಬಹಳಷ್ಟಿದ್ದಾವೆ. ಧನ್ಯವಾದಗಳು ಸ್ನೇಹಿತರೆ. ನಿಮಗಾಗಿ ಇದನ್ನು ನನ್ನ ಯೂಟ್ಯೂಬ್ ಚಾನಲ್ ಚೆನ್ನಪ್ಪ